ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತ ಸಂಭವಿಸಿ 11 ಜನ ಮೃತಪಟ್ಟಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಆ ಸಂದರ್ಭದಲ್ಲಿ ಕರ್ತವ್ಯ ಲೋಪದ ಅಡಿ ರಾಜ್ಯ ಸರ್ಕಾರ 3 IPS ಅಧಿಕಾರಿಗಳನ್ನು ಅಮಾನತಿನಲ್ಲಿ ಇರಿಸಿತ್ತು. ಈಗ ಈ 3 IPS ಅಧಿಕಾರಿಗಳಿಗೆ ಶಾಕ್. ಏನು ಶಾಕ್ ಅಂದರೆ 3 IPS ಅಧಿಕಾರಿಗಳ ಅಮಾನತು ಆದೇಶವನ್ನು ಕೇಂದ್ರ ಸರ್ಕಾರ ಅಂಗೀಕರಿಸಿದೆ. ಕೇಂದ್ರ ಗೃಹ ಸಚಿವಾಲಯ 3 IPS ಅಧಿಕಾರಿಗಳನ್ನು ಅಮಾನತು ಮಾಡಿತ್ತು. ರಾಜ್ಯ ಸರ್ಕಾರ ಮಾಡಿಬಿಟ್ಟು ವರದಿಯನ್ನು ಕಳಿಸ್ಕೊಟ್ಟಿತ್ತು ಹೈಕಮಾಂಡ್ ಕೇಂದ್ರ ಸರ್ಕಾರಕ್ಕೆ. ಯಾತಕ್ಕೋಸ್ಕರ ನಾವು ಸಸ್ಪೆಂಡ್ ಮಾಡಿದ್ವಿ, ಇವರು ಏನು ಕರ್ತವ್ಯ ಲೋಪ ಮಾಡಿದ್ದಾರೆ ಅಂತ ರಿಪೋರ್ಟ್ ಡೀಟೇಲ್ ಆಗಿ ಕಳಿಸಿತ್ತು. ಸಾಮಾನ್ಯವಾಗಿ ನಿಯಮದ ಪ್ರಕಾರ ಈ ಥರ ರಾಜ್ಯ ಸರ್ಕಾರ ಸಸ್ಪೆಂಡ್ ಮಾಡಿದಾಗ 1 ತಿಂಗಳ ಒಳಗಾಗಿ 15 ದಿನಗಳ ಒಳಗಾಗಿ ರಿಪೋರ್ಟ್ ಕೊಡಬೇಕು. 1 ತಿಂಗಳ ಒಳಗಾಗಿ ಕೇಂದ್ರ ಏನಾದರೂ ತೀರ್ಮಾನ ತಗೋಬೇಕು. ಎಲ್ಲರೂ ಅಂದ್ಕೊಂಡಿದ್ರು ಕೇಂದ್ರ ಇದನ್ನು ಒಪ್ಪಲ್ಲ ಅಂತ. ಬಟ್ ಕೇಂದ್ರ ಸರ್ಕಾರ ರಾಜ್ಯದ ವರದಿಯನ್ನು ಅಂಗೀಕರಿಸಿ ಈ 3 ಜನರ ಸಸ್ಪೆನ್ಷನನ್ನು ಒಪ್ಕೊಂಡಿದೆ, ಅಂಗೀಕಾರ ಮಾಡಿದೆ. ಕರ್ತವ್ಯ ಲೋಪದ ಅಡಿ IPS ಅಧಿಕಾರಿ ದಯಾನಂದ್ ಅಂದರೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದರು, ವಿಕಾಸ್ ಕುಮಾರ್ ಮತ್ತು ಶೇಖರ್ ಇವರನ್ನ ರಾಜ್ಯ ಸರ್ಕಾರ ಅಮಾನತು ಮಾಡಿತ್ತು. ಇದನ್ನು ಈಗ ಕೇಂದ್ರ ಗೃಹ ಸಚಿವಾಲಯ ಅಂಗೀಕಾರವನ್ನು ಮಾಡಿದೆ. ಈಗ ಇವರ ಅಮಾನತನ್ನು ವಾಪಸ್ ಪಡೆಯುವಂತಹ ಅಧಿಕಾರ ಇರ್ತಕ್ಕಂಥದ್ದು ಎಗೈನ್ ರಾಜ್ಯ ಸರ್ಕಾರಕ್ಕೆ. ಅದಕ್ಕೊಂದು ಡೆಡ್ಲೈನ್ ಅಂತ ಇರುತ್ತೆ, ಇಷ್ಟು ದಿನಗಳ ಒಳಗಾಗಿ ಅಂತ. ಆ ಕೆಲಸ ಕಾರ್ಯಗಳು ಆಗಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಉಮೇಶ್ ಅವರಿಂದ ಪಡೆಯೋಣ. ಉಮೇಶ್, ಈಗ ಕೇಂದ್ರ ಸರ್ಕಾರ ಏನೋ ಅಮಾನತನ್ನು ಅಂಗೀಕಾರ ಮಾಡ್ತು, ಮುಂದೇನು ಅಂತ? ಯಾಕೆಂದರೆ ಇವ್ರಿಗೇನಾದರೂ ಕಾನೂನಿನ ಮೊರೆ ಹೋಗ್ತಕ್ಕಂಥ ಅವಕಾಶಗಳಿದೆಯಾ, ಅಥವಾ ರಾಜ್ಯ ಸರ್ಕಾರನೇ ರಿವೋಕ್ ಮಾಡಬೇಕಾಗುತ್ತಾ, ಕೇಂದ್ರದ ಮಧ್ಯಸ್ಥಿಕೆ ಏನಾದರೂ ಇರುತ್ತಾ, ಮುಂದೇನು ಹಾಗಾದರೆ? ಅರವಿಂದ್, ಈ 3 ಅಧಿಕಾರಿಗಳು ಕೂಡ ತಮ್ಮ ಅಮಾನತನ್ನು ಪ್ರಶ್ನೆ ಮಾಡಿ ಕೋರ್ಟ್ಗೆ ಹೋಗುವಂಥ ಅಧಿಕಾರ ಕೂಡ ಇರುವಂಥದ್ದು. ಅದರ ಜೊತೆಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವೇ ಇದನ್ನು 3 ತಿಂಗಳು ಅಥವಾ 5 ತಿಂಗಳು 6ನೇ ತಿಂಗಳು ಆದ ನಂತರದಲ್ಲಿ ಸಸ್ಪೆಂಡ್ನ ರಿವೋಕ್ ಮಾಡ್ತಾರೆ. ಆ ರಿವೋಕ್ ಮಾಡಿದ ನಂತರದಲ್ಲಿ ಅವರಿಗೆ ವರ್ಗಾವಣೆ ಮಾಡಿ ಮತ್ತೊಂದು ಸ್ಥಳಕ್ಕೆ ನಿಯೋಜನೆ ಮಾಡುವಂಥದ್ದು. ಸದ್ಯಕ್ಕೆ ಈ ಕಾಲ್ತುಳಿತ ಪ್ರಕರಣದಲ್ಲಿ ಪ್ರಾಥಮಿಕವಾಗಿ ರಾಜ್ಯ ಸರ್ಕಾರವೇ ಹೇಳಿತ್ತು ಪೊಲೀಸರ ವೈಫಲ್ಯದಿಂದಲೇ ಈ ಘಟನೆ ನಡೆದಿದೆ ಅಂತ. ಆ ತಕ್ಷಣಕ್ಕೆ ಅವತ್ತು ಪೊಲೀಸ್ ಕಮಿಷನರ್ ಆದಂಥ ದಯಾನಂದ್ ಮತ್ತು ಹೆಚ್ಚುವರಿ ಪೊಲೀಸ್ ಆಯುಕ್ತರಾದಂಥ ವಿಕಾಸ್ ಕುಮಾರ್ ಮತ್ತು ಸೆಂಟ್ರಲ್ ಡಿವಿಷನ್ ವಿಭಾಗದ ಶೇಖರ್ TH ಏನಿದ್ರು ಅವರನ್ನು ಅಮಾನತು ಮಾಡಿದರು. ಅಮಾನತು ಮಾಡಿದ ನಂತರದಲ್ಲಿ ಅಮಾನತು ಮಾಡಿದ ವರದಿ ಮತ್ತು ಯಾವ ಕಾರಣಕ್ಕಾಗಿ ಅಮಾನತು ಮಾಡಿದ್ವಿ ಅನ್ನೋದನ್ನು ಗೃಹ ಇಲಾಖೆಗೆ ಕಳಿಸ್ಬೇಕಾಗಿತ್ತು. ಕೇಂದ್ರ ಗೃಹ ಇಲಾಖೆ ಕಳಿಸಿದ್ರು. ಈ ಕಳಿಸಿದ ನಂತರದಲ್ಲಿ ಅವರು ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಪ್ರಶ್ನೆ ಇರುವಂಥದ್ದು ಅಂದರೆ ಈಗಾಗಲೇ ಮ್ಯಾಜಿಸ್ಟ್ರೇಟ್ ತನಿಖೆ ನಡೀತಾ ಇದೆ ಮತ್ತು SIT ತನಿಖೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಅದರ ವರದಿ ಕೂಡ ಇನ್ನೂ ಕಂಪ್ಲೀಟಾಗಿ ರಾಜ್ಯ ಸರ್ಕಾರಕ್ಕೆ ಕೈ ಸೇರಿಲ್ಲ. ಅಷ್ಟರೊಳಗಡೆ ಈಗಾಗಲೇ ಕೇಂದ್ರ ಗೃಹ ಇಲಾಖೆ 3 ಅಧಿಕಾರಿಗಳ ಅಮಾನತನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರುವಂಥದ್ದು. ಅಕ್ಸೆಪ್ಟ್ ಮಾಡ್ಕೊಂಡ ನಂತರದಲ್ಲಿ ಈಗ ಸದ್ಯಕ್ಕಿರುವಂಥ ಅಧಿಕಾರಿಗಳಿಗೆ CIT ಮೊರೆ ಹೋಗುವಂಥ ಸಾಧ್ಯತೆ ಇರುವಂಥದ್ದು. ಅದರ ಜೊತೆಗೆ ರಾಜ್ಯ ಸರ್ಕಾರವೇ ಸದ್ಯಕ್ಕೀಗ ರೆಕಮೆಂಡ್ ಮಾಡಿರೋದ್ರಿಂದ ಅದು ಅಮಾನತು ಕೂಡ ಅಂಗೀಕಾರ ಆಗಿರೋದ್ರಿಂದ ಕನಿಷ್ಠ 3 ತಿಂಗಳ ಕಾಲ ಅವರಿಗೆ ಯಾವುದೇ ರೀತಿಯ ಹುದ್ದೆ ಸಿಗೋದಿಲ್ಲ. ಆನಂತರದಲ್ಲಿ ಅವ್ರನ್ನ ಬೇರೆ ಒಂದು ಕಡೆ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಮಾಡುವಂಥದ್ದು. ಸದ್ಯಕ್ಕೆ ಈಗೇನು ತನಿಖೆ ನಡೀತಾ ಇದೆ, ತನಿಖೆಯಲ್ಲಿ ಬಹುತೇಕ ಇಲ್ಲಿವರೆಗೂ ಇರುವಂಥ ಮಾಹಿತಿ ಪ್ರಕಾರ KSE ಅಥವಾ DNA ಏನಿದೆ ಅವರ ತಪ್ಪುಗಳಿಂದಲೇ ಈ ಅವಘಡ ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಅವರು ವರದಿ ಬರ್ತಾ ಇದೆ. ಈ ಮಧ್ಯದಲ್ಲಿ ಅಧಿಕಾರಿಗಳ ತಪ್ಪು ಅಂತ ನಿನ್ನೆ CM ಸಿದ್ದರಾಮಯ್ಯನವರು ಹೇಳಿದ್ರು. ಅದರ ಪೂರಕವೆಂಬಂತೆ ಅಮಾನತು ಕೂಡ ಮಾಡಿದ್ರು. ಅದನ್ನು ಈಗ ಕೇಂದ್ರ ಸರ್ಕಾರ ಅಕ್ಸೆಪ್ಟ್ ಮಾಡಿರುವಂಥದ್ದು. ಅರವಿಂದ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಉಮೇಶ್ ಧನ್ಯವಾದ. ಒಟ್ಟಾರೆ ಇವಾಗ ಚೆಂಡು ರಾಜ್ಯ ಸರ್ಕಾರದ ಅಂಗಳದಲ್ಲಿದೆ. 3 ತಿಂಗಳಂತೂ ಇಲ್ಲ. ಈಗ ಮ್ಯಾಜಿಸ್ಟ್ರೇಟ್ ತನಿಖೆ ಕೂಡ ಆಗಿ ಈ ಮುಂದಿನ ವಾರ ಸರ್ಕಾರಕ್ಕೆ ರಿಪೋರ್ಟ್ ಸಲ್ಲಿಕೆ ಆಗುತ್ತೆ. ಅದರಲ್ಲೂ ಏನಾದರೂ ಇದು ಓಕೆ ಇವ್ರದೇ ತಪ್ಪು ಅಂತ ಕಂಡು ಬಂದರೆ ಸರ್ಕಾರ ಏನು ತೀರ್ಮಾನ ಕೈಗೊಳ್ಳುತ್ತೆ ನೋಡೋಣ.